ಅಷ್ಟು ಮಾಡೋಣ. ಅಲ್ಲಿ ಏನು ಹೋರಾಟದಲ್ಲಿ ಇದ್ವಿ ಕೆಲವು ಪ್ರೊಡ್ಯೂಸರ್ಸು, ರೆಗ್ಯುಲರ್ ಪ್ರೊಡ್ಯೂಸರ್ಸೇ ನೋಡೋದು ನನ್ನ ಲೆವೆಲ್ ಆರ್ಟಿಸ್ಟ್ನ ಅವ್ರು ನೆಕ್ಸ್ಟ್ ಸಿನಿಮಾಗಳು ನಾನು ಹಾಕೊಂಡಿಲ್ಲ ಯಾರು, ಎಲ್ಲರೂ ಆರಾಮ ಮನೇಲಿದ್ದವ್ರನ್ನ ಅವ್ರನ್ನ ಇವ್ರನ್ನ ಕರ್ಕೊಂಡು ಹಾಕೊಂಡ್ರು. ನಿಮ್ಗೆ ಬೇಜಾರಾಗುತ್ತಾ ಇಲ್ವಾ? ಅದಕ್ಕೆ ಅನ್ಸ್ಬಿಡ್ತು ಇದು ಇಟ್ಸ್ ನಾಟ್ ವರ್ತ್ ಅಂತ ಬಿಟ್ಟೆ. ಅದಾದ್ಮೇಲೆ ಸುಮಾರು ವರ್ಷ ಮಾಡಿಲ್ಲ. ರೀಸೆಂಟಾಗಿ ಈಗ ಜಸ್ಟ್ 1 month ಬ್ಯಾಕ್ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡ್ರು ಒಬ್ಬರು, ಬಂದ್ರಿ ಏನು ಎಲ್ಲೂ ಕಾಣಿಸ್ಕೊಳ್ಳೋದೆ, ಬರ್ಬೇಕು ಹೋರಾಟಕ್ಕೆ ಅಂತ. ಓಕೆ ಹೋದೆ ಹೋರಾಟ, ಬನ್ನಿ ಸರ್ ಮಾಡೋಣ ಅಂತ. ಆರ್ಟಿಸ್ಟ್ ನೋಡಿದ್ರೆ ನಾನು ಒಬ್ಬನೇ ಆರ್ಟಿಸ್ಟ್ ಅಲ್ಲಿ ಯಾರೂ ಇಲ್ಲ, ಅಂದರೆ ಎಲ್ಲ ಒಂದು ಡಿಪಾರ್ಟ್ಮೆಂಟಲ್ಲಿ ನಾನೊಬ್ಬ ಆರ್ಟಿಸ್ಟು. ಪ್ರೊಡ್ಯೂಸರ್ 3-4 ಜನ ಕೂತವ್ರೆ. ಸ್ಟೇಜ್ ಮೇಲೆ ಮಾತಾಡೋದು, ನಾವು ಮಾತಾಡಿದೆ, ಎಲ್ಲ ಮಾತಾಡಿದೆ. ಆ ಕಡೆ ಒಬ್ಬರು ನಿರ್ಮಾಪಕರು ಗೊತ್ತಿಲ್ಲ, ನಂಗೆ ಪರಿಚಯ ಇರಲಿಲ್ಲ ಅವರು. ಆಮೇಲೆ ನೀವು ಪರಿಚಯ ಮಾಡೋ ನಿರ್ಮಾಪಕರು ನೆಕ್ಸ್ಟ್ ಈ ಸಿನಿಮಾ ಮಾಡ್ತಾರೆ ಅವರು. ಹೌದಾ ಸರ್? ಹಾಂ ಅಂತಂದೆ. ಸರಿ ಏನು ಮಾತಾಡಿದ ತಕ್ಷಣ ಕಟ್ ಮಾಡೋದು, ಆ ಪಿಕ್ಚರ್ ಅನೌನ್ಸ್ ಮಾಡಿದ್ರು. ಓಕೆ, ಅದು ನನ್ನ ಲೆವೆಲ್ ಆರ್ಟಿಸ್ಟೇ, ಬೇರೆ ಯಾರನ್ನ ಹಾಕ್ಕೊಂಡ್ರು. ನಾನು ಕರೆದವ್ರಿಗೆ ಹೇಳಿದೆ, ಅದಕ್ಕೆ ಸರ್ ನಾನು ಯಾರು ನಿಮ್ಮ ಹೋರಾಟಕ್ಕೆ ಯಾವುದಕ್ಕೂ ಬರಲ್ಲ, ಯಾಕಂದರೆ ಮನೇಲಿ ಎ ಸಿ ರೂಮಲ್ಲಿ ಇದ್ದವ್ರಿಗೆ ನಮ್ಗೆ ಕೆಲಸ ಕೊಡ್ತೀರಿ, ಅದು ನನ್ನ ಹೀರೋಗಳು ಅಂತ ಹೇಳಿದ್ರು, ನನ್ನ ಆರ್ಟಿಸ್ಟ್, ನನ್ನ ಲೆವೆಲ್ ಆರ್ಟಿಸ್ಟ್ಗೆ ಅವ್ರಿಗೆ ಕೆಲಸ ಕೊಡ್ತೀರಿ, ನಾವು ಒಂದು ಹೋರಾಟ ಮಾಡಿ ಏನು ಪ್ರಯೋಜನ ಅಂತಂದೆ. ಅದಕ್ಕೆ ನಾನು ಅದಕ್ಕೂ ಬರಲ್ಲ ಸರ್, ಬಿಟ್ಬಿಟ್ಟಿದ್ದೀನಿ, ನಿಮ್ಮ ಚೇಂಬರ್ ಸವಾಸನೂ ಬೇಡ, ನಿಮ್ಮ ಹೋರಾಟನೂ ಬೇಡ ಅಂತೇಳಿ ಅದೆಲ್ಲ ಇನ್ನು ಅದು ಹೋದೆ. ಅದೊಂದು ಆಯಿತು, ಗ್ಯಾಪ್ ಆಗಿತ್ತು, ನೋಡೋಣ ಅಂತ ಹೋದೆ, ಮತ್ತೊಂದು ಅದೇ ಅನುಭವ ಆಯಿತು. ಓಕೆ, ಬಿಟ್ಬಿಟ್ಟೆ, ಪ್ರಯೋಜನ ಇಲ್ಲ, ಹೋರಾಟ ಮಾಡಿ ಪ್ರಯೋಜನ ಇಲ್ಲ ಹೀಗೆ. ಆಮೇಲೆ ಕೆಲವು ಎಷ್ಟೋ ಸಿನಿಮಾಗಳಲ್ಲಿ ಪ್ರೊಡ್ಯೂಸರು ಡೈರೆಕ್ಟರ್ಗಳು ಕಿತ್ತಾಡ್ಕೊಂಡಿದ್ದಾರೆ, ಅವ್ರನ್ನ ಕಿತ್ತಾಡ್ಕೊಂಡಾಗೆ ನಾವು ಅವ್ರನ್ನ ಕಾಂಪ್ರಮೈಸ್ ಮಾಡಿದ್ದೀವಿ. ಕಾಂಪ್ರಮೈಸ್ ಮಾಡೋ ಸಮಯ ನಮ್ಮ ಥರ ಆರ್ಟಿಸ್ಟ್ ಅವ್ರಿ ನಿಮ್ಗೆ ಯಾಕ್ರಿ ಬೇಕು, ರಂಗನ ಮಾಡ್ಕೊಳ್ಳಿ ಬಿಡ್ರಿ ಅಂತ ಕೆಲವರು ಅಂದವರು ಇದ್ದಾರೆ. ಕಟ್ ಮಾಡೋದು ನೆಕ್ಸ್ಟ್ ಪಿಕ್ಚರ್ ಅವ್ರನ್ನ ಹಾಕೊಂಡಿದ್ದಾರೆ. ಹಾಗಾದ್ರೆ ರವಿಚೇತನ್ ಈ ಒಂದು ಬಕೆಟ್ ಹಿಡಿಲೇ ಇಲ್ವಾ ಸ್ಯಾಂಡಲ್ವುಡಲ್ಲಿ? ನಮ್ಮ ಜೀವನದಲ್ಲಿ ಬಕೆಟ್ ಹಿಡಿಯೋದಕ್ಕೆ ಬಂದಿಲ್ಲ, ಬರೋದಿಲ್ಲ, ಮಾಡೋದಿಲ್ಲ. ಬಕೆಟ್ ಹಿಡಿಯೋಂಗಾಗಿದೆ. ನಮ್ಮಣ್ಣ ರಾಜಕೀಯಲ್ಲಿದ್ದ, ಅವನು ಬೇಡ, ಅವನೆಲ್ಲ ಹೋಗ್ತಿದ್ದ. ನಾನು ಬಕೆಟ್ ಹಿಡಿದ್ರೆ ನಾನೆಲ್ಲ ಹೋಗ್ತಿದ್ದೆ. ಅದೆರಡು ನಮಗೆ ಬರಲ್ಲ. ಪ್ರೀತಿ ವಿಶ್ವಾಸಕ್ಕೆ ತಲೆ ಬಾಗ್ತೀವಿ, ಕೆಲಸ ಮಾಡ್ತೀವಿ ಅಷ್ಟೇ. ಓಕೆ, ಯಾಕಂದರೆ ನಿಮ್ಮ ಮೂಲ ಸ್ವಭಾವ ಎಲ್ಲೋ ಒಂದು ಕಡೆ ಇದಕ್ಕೆ ವರ್ಕ್ ಆಗ್ತಾ ಇಲ್ಲ, ನಾನಾಗಿದ್ದರೆ ಏನು ಪ್ರಯೋಜನ ಇಲ್ಲ, ಬಕೆಟ್ ಹಿಡಿಯೋಣ, ನಾನು ಒಂದು ಅವಕಾಶ ಗಿಟ್ಟಿಸ್ಕೋಬೇಕನ್ನೋ ಒಂದು ಥಾಟ್ಸ್ ಯಾಕೆ ಬರಲಿಲ್ಲ? ಮನಸ್ಸಾಕ್ಷಿ ಒಂದು ಇದೆಯಲ್ಲ, ಒಪ್ಪಲ್ಲ. ನಾನಿರೋದು ಹಿಂಗೆ. ನನ್ನ ಅರ್ಥ ಮಾಡ್ಕೊಂಡವರು ಕೆಲಸ ಕೊಡ್ತಾರೆ, ಅರ್ಥ ಮಾಡ್ಕೊಂಡವ್ರು ಬೈತಾರೆ. ಕೆಲಸ ಸ್ಪೋರ್ಟ್ಸಲ್ಲಿ ನಾನು ಒಂದು ಸ್ವಲ್ಪ ಕೋಪಿಷ್ಟ. ಸ್ಪೋರ್ಟ್ಸಲ್ಲಿ ತುಂಬ ಶಟ್ಲ್ ಆಗಲಿ, ಕ್ರಿಕೆಟ್ ಆಗಲಿ ತುಂಬ ಹಚ್ಕೊಂಡ್ಬಿಡ್ತೀನಿ. ಗೆಲ್ಲಬೇಕು ಅಂತ, ಅಫ್ಕೋರ್ಸ್ ಎಲ್ಲರೂ ಗೆಲ್ಲಬೇಕು ಅಂತ ಆಡ್ತಾರೆ, ಒಂದು ಸ್ವಲ್ಪ ಜಾಸ್ತಿ ಇರ್ತೀವಿ. ಸೊ ಅದು ಕೆಲವು ಇಷ್ಟಗಳಾಗಿದ್ದಾವೆ. ಸಿನಿಮಾಗಳು ಕಟ್ ಮಾಡಿದ್ದಾರೆ. ನಾವು ಸ್ಪೋರ್ಟ್ಸ್ ಕರೆಯೋದು ಎಲ್ಲರೂ ಒಟ್ಟಿಗೆ ಖುಷಿಯಿಂದ ಆಡೋಣ, ರಿಲೇಷನ್ ಬಿಲ್ಡ್ ಆಗಿ ಅಂತೀವಿ. ಅಲ್ಲಿ ನೋಡಿದ್ರೆ ನನಗೆ ಬೌಲಿಂಗ್ ಕೊಟ್ಟಿಲ್ವಾ, ನನಗೆ ಬ್ಯಾಟಿಂಗ್ ಕೊಟ್ಟಿಲ್ವಾ, ನಾವು ಗೆಲ್ಲಕ್ಕೆ ನೋಡ್ತಾ ಇರ್ತೀವಿ. ಆ ಡೈರೆಕ್ಟ್ರಿಗೋ ಪ್ರೊಡ್ಯೂಸರ್ಗೋ ಕ್ರಿಕೆಟ್ ಸರಿಗೆ ಬರಲ್ಲ, ಹಂಗೆ ನಾವು ಕೊಟ್ಟರು ಸೋಲ್ಸ್ಕೊಳ್ಳೋದಕ್ಕೆ ನಾವು ಕೊಡೋಕೆ ಹೋಗಲ್ಲ. ನಾವು ಹೌದಾ ಒಂದು ಬೇಡ ಕಟ್ ಮಾಡ್ರ ಅದಾಗಿದ್ದಾವೆ. ಸೊ ಹಿಂಗೆ ಅನ್ಸ್ಬಿಡ್ದು, ಅಯ್ಯೋ ಯಾವ ಕ್ಯಾಪ್ಟನ್ನು ಬೇಡ, ಏನು ಬೇಡ, ಕಲ್ಬಿಡ್ಸು. ಐ ಲವ್ ಗೇಮ್, ಕ್ರಿಕೆಟು ಶಟ್ಲು ನಮಗೆ ತುಂಬ ಇಷ್ಟ. ಕಲ್ಬಿಟ್ಟು ಪ್ಲೇಯರ್ ಆಗಿ ಬಂದು ಆಡ್ಬಿಟ್ಟು ಹೋಗ್ತೀವಪ್ಪ ಅಂತ ಆ ಮಟ್ಟಿಗೆ ಬಂದ್ಬಿಟ್ಟಿದೆ.